ಸರ್ 2016 ಮಾಡಲ್ ನ್ಯಾನೋ ಟ್ವಿಸ್ಟ್ ಅದನ್ನು ಪವರ್ ಜೊತೆ ಸಿಂಗಲ್ ಓನರ್ ವೆಹಿಕಲ್ 0 ಡೌನ್ ಪೇಮೆಂಟ್ ಕೊಡ್ತೀನಿ ಸರ್. 2014 ಮಾಡಲ್ ನ್ಯಾನೋ ಟ್ವಿಸ್ಟ್ ಸಿಂಗಲ್ ಓನರ್ದು 0 ಡೌನ್ ಪೇಮೆಂಟ್ ನಲ್ಲಿ ಕೊಡ್ಬಿಡ್ತೀನಿ. 2019 ಮಾಡಲ್ ಎಕ್ಸ್ಪ್ರೆಸ್ ಇದು 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಬರೀ 17,000 ನೋಡಿರೋ ಗಾಡಿ 0 ಡೌನ್ ಪೇಮೆಂಟ್ ನಲ್ಲಿ ಕೊಡ್ತೀನಿ ಸರ್. ಮಾರುತಿ ಸುಜುಕಿ ಸೆಲಿರಿಯೋ ಆಟೋಮೆಟಿಕ್ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಇದನ್ನು 0 ಡೌನ್ ಪೇಮೆಂಟ್ ನಲ್ಲಿ ಕೊಡೋಣ ಹೋಗಿ ಸರ್. ಸರ್ ಮಾರುತಿ ಸುಜುಕಿ ಡಿಸೈರ್ ಬೇಕು 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಪೆಟ್ರೋಲ್ದು ಇದನ್ನು 0 ಡೌನ್ ಪೇಮೆಂಟ್ ನಲ್ಲಿ ಕೊಡೋಣ ಹೋಗಿ ಸರ್. 2012 ಮಾಡಲ್ ಶೆವರ್ಲೆಟ್ ಬಿಟ್ 25 ಮೈಲೇಜ್ ಬರುತ್ತೆ ಡೀಸೆಲ್ ಗಾಡಿ ಇದನ್ನು 0 ಡೌನ್ ಪೇಮೆಂಟ್ ನಲ್ಲಿ ಕೊಡೋಣ ಹೋಗಿ ಸರ್. ನಾನು ನಿಮ್ಮ ವಸೀಂ ಮಾತಾಡ್ತಾ ಇದ್ದೀನಿ ಅಲ್ಫಾ ಕಾರ್ಸ್ ಇಂದ. ಈ ಸತಿ ನಮ್ಮ ಹತ್ರ 0 ಡೌನ್ ಪೇಮೆಂಟ್ಗೆ ಭಾಳ ಗಾಡಿ ಇದೆ. 20 to 30% ವೆಹಿಕಲ್ಸ್ ಇದೆ ಬರೀ ನಮ್ಮ ಹತ್ರ 0 ಡೌನ್ ಪೇಮೆಂಟ್ಗೆ. ಈ ಸತಿ ನಮ್ಮ ಹತ್ರ ಮಾರುತಿ 800 ಇಂದ ಸ್ಟಾರ್ಟ್ ಆಗಿ ಕ್ರೇಟಾ ತನಕ ಗಾಡಿಗಳು ಇದೆ. ಗಾಡಿ ತುಂಬ ಜಬರ್ದಸ್ತ್ ಪ್ರೈಸ್ನಲ್ಲಿ ಕೊಡ್ತೀನಿ, ಒಳ್ಳೆ ಪ್ರೈಸ್ನಲ್ಲಿ ಕೊಡ್ತೀನಿ. ಪ್ರೈಸಿಂಗ್ ನೋಡ್ಕೊಂಡು ಆಮೇಲೆ ಹೇಳಿ, ಯಾಕಂದ್ರೆ ಅಲ್ಫಾ ಕಾರ್ಸ್ನಲ್ಲಿ ಕೊಡೋದು ಪ್ರೈಸ್ ಯಾರು ಕೊಡಲ್ಲ, ಆ ಪ್ರೈಸಿಂಗ್ಗೆ ಕೊಡ್ತೀನಿ. 0 ಡೌನ್ ಪೇಮೆಂಟ್ಗೇನು ಒಂದು 5-6 ಗಾಡಿ ಇದೆ ನಮ್ಮ ಹತ್ರ. ಆಮೇಲೆ ನಾವು ಲೋನ್ ಬೇಕಂದ್ರೆ ನಮ್ಮ ಹತ್ರ ಆಲ್ ಓವರ್ ಕರ್ನಾಟಕನಲ್ಲಿ ಎಲ್ಲಾದರೂ ಇಲ್ಲಿ ಕರ್ನಾಟಕನಲ್ಲಿ ನಾವು ಮಾಡ್ಕೊಡ್ತೀವಿ. ನಮ್ಮ ಲೊಕೇಶನ್ ಬಂದು ಬನ್ನಘಟ್ಟ ರೋಡ್ ಜಯದೇವ ಸ್ವಲ್ಪ ಮುಂದೆ ಬಂದಿದ ತಕ್ಷಣ ಅರ್ಕೆರೆ ಸಿಗ್ನಲ್, ಅದು ರೈಟ್ ತೊಗೊಂಡಿದ ತಕ್ಷಣ RNS ಮೋಟರ್, ಅದು ಪಕ್ಕನೇ ಅಲ್ಫಾ ಕಾರ್ಸ್. ಆ ಥರ ನಿಮಗೆ ಗೊತ್ತಾಗ್ತಾ ಇಲ್ಲ, ವಾಟ್ಸಪ್ನಲ್ಲಿ ಹೈ ಅಂತ ಪಿಂಗ್ ಮಾಡಿ ನಾನು ಲೊಕೇಶನ್ ಕಳಿಸ್ತೀನಿ. ಇಲ್ಲಾಂದರೆ ಇವರೇ ಲಿಂಕ್ ಹಾಕಿರ್ತಾರೆ ಯೂಟ್ಯೂಬ್ನಲ್ಲಿ, ಲಿಂಕ್ನಲ್ಲಿ ನೋಡ್ಕೊಂಡು ಬರ್ಬೋದು ಆರಾಮಾಗಿ ಸರ್. ನಮ್ಮ ಮೊದಲೇ ಕಾರ್ ಬಂದು ಟಾಟಾ ನ್ಯಾನೋ ಸಿಂಗಲ್ ಓನರ್ ಗಾಡಿ, ಅದನ್ನು ಸಿಂಗಲ್ ಓನರ್ ಗಾಡಿ 16 ಮಾಡಲ್ ನ್ಯಾನೋ ಟ್ವಿಸ್ಟ್ ನ್ಯೂ ಶಬ್ದು ಪವರ್ ಸ್ಟೇರಿಂಗ್ ಸಮೇತ ಬರುತ್ತೆ, AC ಸಮೇತ ಟ್ವಿಸ್ಟ್ನಲ್ಲೇ ಬರೋದು ನಿಮಗೆ. ಪವರ್ ಸ್ಟೇರಿಂಗ್ AC ಎಲ್ಲ ಬರೋದು. ಈ ಗಾಡಿ ನಿಮ್ಮ ಯೂಸ್ಕರಿಗೆ 16 ಮಾಡಲ್ ಎಷ್ಗೆ ಕೊಡ್ಬಿಡ್ತೀನಿ ಹೇಳಿ, ಬರೀ 1.5 ಲಕ್ಷಗೆ 1,50,000ಗೆ 0 ಡೌನ್ ಪೇಮೆಂಟ್ ನಲ್ಲಿ ಕೊಡ್ತೀನಿ. ಇನ್ನೊಂದು ಕೊಡ್ತೀನಿ ಬನ್ನಿ 0 ಡೌನ್ ಪೇಮೆಂಟ್ ನಲ್ಲಿ ನನ್ನ ಜೊತೆ ಸರ್. ಶೆವರ್ಲೆಟ್ ಬಿಟ್ ಡೀಸೆಲ್ 2012 ಮಾಡಲ್ ಡೀಸೆಲ್ ಗಾಡಿ ಸೆಕೆಂಡ್ ಓನರ್ದು ಎಷ್ಟು ಮೈಲೇಜ್ ಬರುತ್ತೆ ಹೇಳಿ? 25+ ಮೈಲೇಜ್ ಬರುತ್ತೆ. ಈ ಗಾಡಿ ಎಷ್ಗೆ ಸಿಗುತ್ತೆ ಹೇಳಿ? 2.5 ಲಕ್ಷ ತಿಳ್ಕೊಂಡಿದ್ದೀರಾ? ಡೈರೆಕ್ಟ್ 2 ಲಕ್ಷಗೆ. ಇದರಲ್ಲಿ ನಿಮಗೆ ಪವರ್ ಸ್ಟೇರಿಂಗ್ AC ಎಲ್ಲ ಬರುತ್ತೆ. 60,000 ಕಿಲೋಮೀಟರ್ ಓಡಿರೋದು ಡೀಸೆಲ್ ಗಾಡಿ, ಅದನ್ನು ಎಷ್ಗೆ ಕೊಡ್ತೀನಿ ಹೇಳಿ? ಬರೀ 1.5 ಲಕ್ಷಗೆ. ₹1 ತಗೊಂಡು ಬಂದ್ಬಿಡಿ. ಪ್ರೊಫೈಲ್ ಚೆನ್ನಾಗಿರೋದು ತಗೊಂಡು ಬನ್ನಿ, ಗಾಡಿ ತಗೊಂಡು ಹೋಗ್ತಾ ಇದೆ ಸರ್. ವೈಟ್ ನ್ಯಾನೋ ಬೇಡ, ಪರ್ಪಲ್ ನ್ಯಾನೋ ಬೇಕು, ಅದನ್ನು 0 ಡೌನ್ ಪೇಮೆಂಟ್ ನಲ್ಲಿ ಬೇಕು. ಕಾಸಿಲ್ಲ ನಿಮ್ಮ ಹತ್ರ, ಬನ್ನಿ ಅಲ್ಫಾ ಕಾರ್ಸ್ಗೆ. ಡೈರೆಕ್ಟ್ ವಸೀಂ ಕೊಡ್ತಾನೆ, ವಸೀಂ ಜವಾಬ್ದಾರಿ ಕೊಡೋದು. ಪ್ರೊಫೈಲ್ ತಗೊಂಡು ಬನ್ನಿ, ಚೆನ್ನಾಗಿರೋದು. ಇದನ್ನು ನ್ಯಾನೋ ಟ್ವಿಸ್ಟ್ ಲೇಟೆಸ್ಟ್ ಶೇಪ್ ಪವರ್ ಸ್ಟೇರಿಂಗ್ AC ಸಮೇತ ಬರುತ್ತೆ. ಗಾಡಿ ತುಂಬಾ ಜಬರ್ದಸ್ತ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಪ್ರೈಸ್ ಕೇಳಲಿಲ್ಲ ಅಲ್ಲ ನೀವು? ಪ್ರೈಸ್ ಎಷ್ಟು ಹೇಳಿ? 1,25,000. ಓನರ್ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ 60,000 64,000 ಓಡಿರೋದು ಗಾಡಿ ಎಷ್ಗೆ ಕೊಡ್ಬಿಡ್ತೀನಿ ಹೇಳಿ? ಬರೀ 1,25,000 0 ಡೌನ್ ಪೇಮೆಂಟ್ ನಲ್ಲಿ ಕೊಡ್ತೀನಿ ಸರ್. ಸಿಟಿನಲ್ಲಿ ಮ್ಯಾನ್ಯುಯಲ್ ಗಾಡಿ ಓಡಿಸೋಕ್ಕೆ ಕಷ್ಟ ಆಗ್ತಾ ಇದೆ, ಆಟೋಮೆಟಿಕ್ ತಗೊಂಡು ಬಂದಿದ್ದೀನಿ. ಅದನ್ನು ಸೆಲಿರಿಯೋ ಮಾರ್ಕೆಟ್ ನಲ್ಲಿ ಟಾಪ್ ರೇಟೆಡ್ ವೆಹಿಕಲ್ ಆಟೋಮೆಟಿಕ್ ನಲ್ಲಿ ಅಂದ್ರೆ ಸೆಲಿರಿಯೋ, ಮಾರುತಿ ಸುಜುಕಿ ಸೆಲಿರಿಯೋ. ಏನಪ್ಪಾ ಇದು 16 ಮಾಡಲ್ 15 ಮಾಡಲ್ ಇರುತ್ತೆ, ರೇಟ್ನು ಜಾಸ್ತಿ ಇರುತ್ತೆ ಅಂತ ತಿಳ್ಕೊಂಡಿದ್ದೀರಾ? ಬನ್ನಿ ನನ್ನ ಹತ್ರ ಸರ್. ಮಾರ್ಕೆಟ್ ಇಂದ 1 ಲಕ್ಷಗೆ ಕಮ್ಮಿ ಕೊಡ್ತೀನಿ. ಮಾರ್ಕೆಟ್ ನಲ್ಲಿ 4.5 ಲಕ್ಷ ಹೇಳ್ತಾರೆ. ಡೈರೆಕ್ಟ್ ಬನ್ನಿ 3,20,000ಗೆ ಮಾರುತಿ ಸುಜುಕಿ ಸೆಲಿರಿಯೋ, ಅದನ್ನು 15 ಮಾಡಲ್ದು ಆಟೋಮೆಟಿಕ್ ವೆಹಿಕಲ್ ಪೆಟ್ರೋಲ್ ವೇರಿಯಂಟ್ 56,000 ನೋಡಿರೋ ಗಾಡಿ 0 ಡೌನ್ ಪೇಮೆಂಟ್ ನಲ್ಲಿ ಮಾಡ್ಕೊಡೋಣ. ಇದನ್ನು ಈ ಗಾಡಿ ಇದನ್ನು ಆಟೋಮೆಟಿಕ್ ವೇರಿಯಂಟ್ ವೆಹಿಕಲ್ ಮಾರುತಿ ಸುಜುಕಿ ಎಕ್ಸ್ಪ್ರೆಸ್. ಇದನ್ನು ಎಷ್ಟು ಓಡಿದೆ ಕೇಳಿಲ್ಲ ಅಲ್ಲ, ಬರೀ 17,000 ಓಡಿದೆ. ಸಿಂಗಲ್ ಓನರ್ ವೆಹಿಕಲ್ ಗಾಡಿ ನೋಡಿ, ಎಲಿಫೆಂಟ್ ಗ್ರೇ ಕಲರ್ ಗಾಡಿ ಎಷ್ಟು ಜಬರ್ದಸ್ತ್ ಇದೆ. ಗಾಡಿ ನೋಡ್ಕೊಂಡಿರ್ಬೇಕು, ಆ ತರ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಈ ಗಾಡಿ ನಿಮ್ಗೆ 17,000 ನೋಡಿರೋದು ಸಿಂಗಲ್ ವೆಹಿಕಲ್ ವಿತ್ ಪವರ್ ಸ್ಟೇರಿಂಗ್ AC ಲೆದರ್ ಸೀಟ್ಸ್, ಇದರಲ್ಲಿ ಮೌಂಟ್ ಕಂಟ್ರೋಲ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಬರುತ್ತೆ, ಫೀಚರ್ಸ್ ಸಮೇತ ಬರುತ್ತೆ. ಈ ಗಾಡಿ ಓಡಿರೋದು 17,000 ಸಿಂಗಲ್ ಓನರ್ ವೆಹಿಕಲ್ ಎಷ್ಗೆ ಕೊಡ್ತೀನಿ ಹೇಳಿ? ಬರೀ ಏನು 5.5 ಲಕ್ಷ ತಿಳ್ಕೊಂಡಿದ್ದೀರಾ? 5 ಲಕ್ಷ ತಿಳ್ಕೊಂಡಿದ್ದೀರಾ? 4.5 ಲಕ್ಷಗೆ ಎಕ್ಸ್ಪ್ರೆಸ್ ಕೊಡ್ತೀನಿ. ಅದನ್ನು ಸರ್ ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್, ಇಲ್ಲಾಂದ್ರೆ 30-40,000 ತಗೊಂಡು ಬನ್ನಿ, ಮೇಲ್ಗಡೆ ಮಾಡ್ಕೊಡೋಣ ಸರ್. ಮಾರುತಿ ಸುಜುಕಿ ಸಿಯಾಜ್ RS ವೇರಿಯಂಟ್ ಅಂದ್ರೆ ಟಾಪ್ ಎಂಡ್ ನಲ್ಲಿ ಆಪ್ಷನಲ್ ವೆಹಿಕಲ್. RS ಇದು ಆಪ್ಷನಲ್ ಇದು ಸಿಯಾಜ್. ಏನಪ್ಪಾ ಇಷ್ಟು ದೊಡ್ಡ ಗಾಡಿ ಇದೆ, ಮೈಲೇಜ್ ಕಮ್ಮಿ ಬರುತ್ತೆ, ನಮ್ಗೆ ಮೇಂಟೆನೆನ್ಸ್ ಮಾಡಕ್ಕೆ ಆಗಲ್ಲ ಅಂತ ತಿಳ್ಕೊಂಡಿದ್ದೀರಾ ಸರ್? ಟೆನ್ಷನ್ ತಗೊಂಡ್ಬೇಡಿ, 25 ಮೈಲೇಜ್ ಬರುತ್ತೆ. ಲಕ್ಸುರಿಯಸ್ ಗಾಡಿ, ಅದನ್ನು ನಿಮ್ಗೆ 25 ಮೈಲೇಜ್ ಬರುವ ಗಾಡಿ. ಈ ಗಾಡಿ ನಿಮ್ಗೆ ಜಬರ್ದಸ್ತ್ ಪ್ರೈಸಿಂಗ್ಗೆ ಕೊಡ್ಬಿಡ್ತೀನಿ. ಏನ್ ಪ್ರೈಸ್ ಕೇಳಿಲ್ಲ ಅಲ್ಲ, ಏನ್ ಫ್ಯೂಚರ್ ಕೇಳಿಲ್ಲ ಅಲ್ಲ. ಫ್ಯೂಚರ್ಸ್ ಬನ್ನಿ ಎಲ್ಲ ನಿಮಗೆ ಪವರ್ ಸ್ಟೇರಿಂಗ್ AC ಲೆದರ್ ಸೀಟ್ಸ್ ಡ್ಯುಯಲ್ AC ಬರುತ್ತೆ, ರೇರ್ AC ಬರುತ್ತೆ, ಫ್ರಂಟ್ AC ಬರುತ್ತೆ,
ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಇದು ಈ ಗಾಡಿ 25 ಮೈಲೇಜ್ ಬರುವ ಗಾಡಿ, ಅದನ್ನು ಮಾಡಲ್ ಕೇಳಿಲ್ಲ ಸರ್. 17 ಮಾಡಲ್, 2017 ಮಾಡಲ್. ಎಚ್ಗೆ ಕೊಟ್ಬಿಡ್ತೀನಿ ಹೇಳಿ, ಬರೀ 17 ಮಾಡಲ್. ಮಾರ್ಕೆಟ್ ನಲ್ಲಿ 7,50,000 ಇಂದ ಕಮ್ಮಿ ಇಲ್ಲ. ಎಷ್ಟು ಹೇಳಿ? 7,50,000, 8 lakhs ಇಂದ ಕಮ್ಮಿ ಇಲ್ಲ. ಡೈರೆಕ್ಟ್ 8 ಲಕ್ಷದಿಂದ ಕಮ್ಮಿ ಕೊಡಲ್ಲ ಸರ್. 6,25,000ಗೆ 6,25,000ಗೆ 17 ಮಾಡಲ್ ಡೀಸೆಲ್ ಗಾಡಿ, 25 ಮೈಲೇಜ್ ಬರುವ ಗಾಡಿ, ಅದನ್ನು ಸಿಯಾಸ್ ಕೊಡ್ತೀನಿ ಸರ್. 2023 ಸೆಲ್ಟ್ರಾನ್ C3 ಎಷ್ಟು ಹೊಡಿರ್ಬೋದು ಸರ್ ನಿಮ್ ಲೆಕ್ಕದಿಂದ? ಒಂದು 10,000 ತಿಳ್ಕೊಂಡಿದ್ದೀರಾ, 15 ತಿಳ್ಕೊಂಡಿದ್ದೀರಾ, ಮಿನಿಮಮ್ 15,000 ಓಡಿಸಿರ್ತಾರೆ. 2,000 ಬರೀ 2,000 ಓಡಿದೆ. ಎಷ್ಟು ಓಡಿದೆ ಹೇಳಿ? 2,000 ಓಡಿದೆ. ಗಾಡಿ ಟೈರ್ಸ್ ತೋರಿಸಿ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಗಾಡಿ ಶೋರೂಮ್ ಇಂದ ತೆಗ್ದು ಓಡಿಸ್ಬೇಕು ಆ ಪ್ರಕಾರ ಇದೆ. ಗಾಡಿ ತುಂಬಾ ಜಬರ್ದಸ್ತ್ ಇದೆ. ಒಂದು ಟಚ್ ಆಫ್ ಪಾಲಿಶ್ ಆಗಿಲ್ಲ, ಒರಿಜಿನಲ್ ಕಂಡೀಷನ್ ನಲ್ಲಿ ಇದೆ ಗಾಡಿ. ಅದೂ ಆಟೋಮೆಟಿಕ್ ವೆಹಿಕಲ್. ಇದು ಮೈಲೇಜ್ ಏನ್ ಬರುತ್ತೆ ಸರ್? ಮ್ಯಾನ್ಯುವಲ್ ವೆಹಿಕಲ್. ಮೈಲೇಜ್ ಆರಾಮಾಗಿ ನಿಮ್ಗೆ 18 ಇಂದ 20 ಮೈಲೇಜ್ ಬರುತ್ತೆ. ಇದರಲ್ಲಿ ನಿಮ್ಗೆ 4 ಪವರ್ ಸ್ಟೀರಿಂಗ್, AC, ಲೆದರ್ ಸೀಟ್ಸ್, ಡ್ಯುಯಲ್ ಡ್ಯಾಶ್ ಬೋರ್ಡ್ ಎಲ್ಲ ಬರುತ್ತೆ. ಜಬರ್ದಸ್ತ್ ಇದೆ, ಎಕ್ಸಲೆಂಟ್ ಕಂಡೀಷನ್ ಇದೆ. ಮ್ಯಾಗ್ವಿಲ್ಸ್ ತೋರಿಸಿ ಸರ್. ಅದು ಡೈಮಂಡ್ ಕಟಿಂಗ್ ಟೈಪ್ ಪೆಟ್ರೋಲ್, ಡೀಸೆಲ್? ಫ್ಯೂಲ್ ಟೈಪ್ ಪೆಟ್ರೋಲ್, ಡೈಮಂಡ್ ಕಟಿಂಗ್ ಮ್ಯಾಗ್ವಿಲ್ಸ್. ಬರೀ 2,000 ಓಡಿರೋದು ಗಾಡಿ ಸರ್. 2,000 ಅಂದ್ರೆ ಲೆಕ್ಕನೇ ಇಲ್ಲ ಕಾರ್ಗೆ. ಓಕೆ, ಏನ್ ಆಸ್ಕಿಂಗ್ ಪ್ರೈಸ್ ಏನಿದೆ? 2 ವೀಲರ್ಗೆನೆ ಲೆಕ್ಕ ಇಲ್ಲ 2,000 ಅಂದ್ರೆ. ಆಸ್ಕಿಂಗ್ ಪ್ರೈಸ್ ಏನಿದೆ? ಆಸ್ಕಿಂಗ್ ಪ್ರೈಸ್ ತಲೆ ಮೇಲೆ ಕೈ ಕೊಂಡು ಯೋಚನೆ ಮಾಡಬೇಕು. ಶೋರೂಮ್ ಇಂದ ಹೋಗಿ ತಗೊಂಡ್ಬಿಟ್ರೆ ನೀವು 11-12 lakhs ಹೇಳ್ತಾರೆ. 7,50,000 ಗಾಡಿ ಕೊಡ್ತೀನಿ ಸರ್. ಓಕೆ, ಹಾಗಿದ್ರೆ ತಲೆ ಮೇಲೆ ಕೈ ಇಡೋದು ಬೇಡ, ಜೋಬಲ್ಲಿ ದುಡ್ಡು ಇಟ್ಕೊಂಡ್ ಬಂದ್ಬಿಡೋಣ. ಜೋಬ್ನಲ್ಲಿ ದುಡ್ಡು ತಗೊಂಡ್ ಬಂದ್ಬೇಡಿ, ಲೋನ್ ಮಾಡಿಸ್ಕೊಡ್ಬಿಡ್ತೀನಿ. ಅದೂನು ಆಯ್ತು. ಓಕೆ, ಖಾಲಿ ಜಾಬ್ ಬನ್ನಿ, ಗಾಡಿ ತಗೊಂಡ್ ಹೋಗ್ತಾ ಇರಿ. ಓಕೆ, ಸೂಪರ್ ಸರ್. XUV 300 ಇದು ಯಾವ್ದು ಹೇಳಿ? XUV 300 ಇದು ಗಾಡಿ ನೋಡಿ ಎಷ್ಟು ಜಬರ್ದಸ್ತ್ ಅಂಡ್ ಎಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. 2020 ಮಾಡಲ್ದು ಗಾಡಿ. ಜಬರ್ದಸ್ತ್ ಪ್ರೈಸಿಂಗ್ ಕೊಡ್ಬಿಡ್ತೀನಿ. ಇದರಲ್ಲಿ ನಿಮ್ಗೆ 4 ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್, ಡಿಫೋಗರ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಫ್ಯೂಚರ್ ಸಮೇತ. ಗಾಡಿ ಓಡಿರೋದು 56,000 ಕಿಲೋಮೀಟರ್ ಓಡಿರೋದು ಗಾಡಿ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಚೆರಿ ರೆಡ್ ಕಲರ್ ಕಂಡೀಷನ್ ಈ ಗಾಡಿ. ಬರೀ ನಿಮಿಷ್ಕರಿಗೆ XUV 300 ಹೇಳ್ತಾರ ಸರ್. 2020 ಮಾಡಲ್ದು 10 ಲಕ್ಷ ಅಂತ. 10 ಲಕ್ಷನೂ ಬೇಡ, 9 ಲಕ್ಷ ತಿಳ್ಕೊಂಡಿದ್ದೀರಾ? 9 ಲಕ್ಷನೂ ಬೇಡ, 8 ಲಕ್ಷ ತಿಳ್ಕೊಂಡಿದ್ದೀರಾ? 8 ಲಕ್ಷನೂ ಬೇಡ, 7.5 ಲಕ್ಷಗೆ 2020 ಮಾಡಲ್ XUV 300 ಕೊಡ್ತೀನಿ. 7.5ಗೆ. ಓಕೆ, 7.5 ಲಕ್ಷ ರೂಪಾಯಿಗೆ ನೋಡ್ತಾ ಇದೀರಲ್ಲ, XUV 300 2020 ಮಾಡಲ್. 2020 ಮಾಡಲ್ W6 ವೇರಿಯಂಟ್ ಬರ್ತದೆ. ಗಾಡಿ ತುಂಬಾನೇ ನೀಟ್ ಕಂಡೀಷನ್ ಆಗಿದೆ, ತುಂಬಾನೇ ಕಡಿಮೆ ಅಂತ ಕೂಡ ಹೇಳ್ಬೋದು. ಅಂದ್ರೆ ಕಿಲೋಮೀಟರ್ಸ್ ಕಡಿಮೆ. ಈ ಗಾಡಿನಲ್ಲಿ ಟರ್ಬೋ ಬರುತ್ತೆ ಸರ್. ಗಾಡಿ ಓಡುತ್ತೆ, ನೋಡ್ಕೊಂಡು ರೋಡ್ ಮೇಲೆ ಮಜಾ ತಗೊಂಡು ಓಡಿಸ್ಬೇಕು, ಆ ತರ ನೋಡ್ತಾ ಇದೀರಲ್ಲ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಟಿಲ್ ಸ್ಟೇರಿಂಗ್, ಆಡಿಯೋ ಮೌಂಟ್ ಕಂಟ್ರೋಲ್, ನಿಮ್ಗೆ ಟಚ್ ಸ್ಕ್ರೀನ್, ಮ್ಯೂಸಿಕ್ ಸಿಸ್ಟಮ್ ಜೊತೆಗೆ ಏರ್ ಬ್ಯಾಗ್ಸ್ ಎಲ್ಲ ಕಂಪ್ಲೀಟ್ ಫುಲ್ಲಿ ಲೋಡೆಡ್ ಗಾಡಿ ಇರುತ್ತೆ. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್, ಆರಾಮಾಗಿ ತಗೊಳ್ಳಿ. ಹೊಸ ಗಾಡಿ ಯಾವ ರೀತಿ ಇರುತ್ತೆ, ಈ ಗಾಡಿ ಕೂಡ ನಿಮ್ಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲೇ ಇದೆ. ಜಸ್ಟ್ ತಗೊಂಡು ಆರಾಮಾಗಿ ಓಡಿಸ್ತಾ ಇದೆ. ನಮಗೆ ಕ್ರೆಟಾನೇ ಗಾಡಿ ಬೇಕು ಅಂತಾನು ಕೇಳೋರು ಇದ್ದಾರೆ. ಅದರಲ್ಲಿ ವೈಟೇ ಬೇಕು, ಇಲ್ಲ ಅಂತ ಹೇಳಿದ್ರೆ ಬೇರೆ ಕಲರ್ ನನಗೆ ಅಡ್ಜಸ್ಟ್ ಆಗಲ್ಲ ಸರ್, ಸ್ವಲ್ಪ ವೈಟೇ ಗಾಡಿ ಇದ್ರೆ ನೋಡಿ ಅಂತ ಕೇಳ್ತಾ ಇರ್ತಾರೆ. ಸೊ ಅವ್ರಿಗೋಸ್ಕರ ಈ ಗಾಡಿ ಕೂಡ ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಗಾಡಿ ನಿಮ್ಗೋಸ್ಕರ ವೇಟಿಂಗ್ ಮಾಡ್ತಾ ಇದೆ. KS 17 ಕರ್ನಾಟಕ ಗಾಡಿ. KS 17 ರಿಜಿಸ್ಟರ್ಡ್ ಆಗಿರುತ್ತೆ. ಡೀಟೇಲ್ಸ್ ಸರ್. 2017 ಮಾಡೋ ಸಿಂಗಲ್ ಓನರ್ ವೆಹಿಕಲ್ ಗಾಡಿ ನೋಡಿ ಸರ್. ಟಚ್ ಅಪ್ ಪಾಲಿಶ್ ಆಗಿಲ್ಲ, ಎಷ್ಟು ಜಬರ್ದಸ್ತ್ ಇದೆ. ಪಳ 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 ಹೊಡಿತಾ ಇದೆ ಗಾಡಿ. ಮುಖ ನೋಡಿ ಇದು ಮಾಡ್ಕೊಳ್ಬಹುದು. 2017 ಮಾಡಲ್ ಇದು. 2021 ಮಾಡಲ್. ನ್ಯೂ ಶೇಪ್ ತೋರ್ಬಿಡಿ. ಹೌದು, ನ್ಯೂ ಶೇಪ್ ವೆಹಿಕಲ್. ಅದನ್ನು ಡೈಮಂಡ್ ಕಟಿಂಗ್ ಮ್ಯಾಗ್ವಿಲ್ಸ್ ಇದೆ. 4 ಪವರ್ ಸ್ಟೀರಿಂಗ್, AC, ಲೆದರ್ ಸೀಟ್, ಡಿಫೋಗರ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್. ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಇದೆ. LED ಫೋಗ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಇದರಲ್ಲಿ LED ಹೆಡ್ಲೈಟ್ಸ್. ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್. ಮಾರ್ಕೆಟ್ ನಲ್ಲಿ ಮೋಸ್ಟ್ ಡಿಮ್ಯಾಂಡಬಲ್ ವೆಹಿಕಲ್ ಅಂತ ಹೇಳ್ತೀನಿ ನಾನು. ಕ್ರೇಟಾ ಮಾರ್ಕೆಟ್ ನಲ್ಲಿ 16 lakhs ಇಂದ ಯಾರು ಕಮ್ಮಿ ಕೊಡಲ್ಲ ಸರ್. ನಮ್ ಪ್ರೈಸ್ ಕೇಳ್ಕೊಂಡ್ರೆ ಹುಚ್ಚರು ಆಗ್ಬಿಡ್ತೀರಾ. ಆ ಪ್ರೈಸ್ಗೆ ಕೊಡ್ತೀನಿ. ಏನ್ ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್? ಜಾಸ್ತಿ ಏನು ಬೇಡ ಸರ್. 15 ಲಕ್ಷನೂ ಬೇಡ, 14 ಲಕ್ಷನೂ ಬೇಡ, 13 ಲಕ್ಷನೂ ಬೇಡ, 12.5 ಲಕ್ಷ ಕೊಡ್ತೀನಿ. 12,50,000 ನ್ಯೂ ಶೇಪ್ 2021. ಅದನ್ನು ಕ್ರೇಟಾ ಸಿಂಗಲ್ ಲೋನ್ ವೆಹಿಕಲ್ ಕೊಡ್ತೀನಿ. ಮಹೀಂದ್ರ ಮರಾಜ್ ಹೋಗ್ಬೇಕು ನಿಮ್ಗೆ, 8 ಸೀಟರ್ ಸರ್. ಇದು ಜೆಟ್ ನೋಡಿದೀರಾ? ಬನ್ನಿ ಒಳಗಡೆ ತೋರಿಸ್ತೀನಿ. ಜೆಟ್ ಇಲ್ಲಿ ಒಳಗಡೆ ತೋರಿಸಿ ಸರ್. ಜೆಟ್ಗೆ ಬರೀ ಡ್ಯಾಶ್ ಬೋರ್ಡ್ ನೋಡಿ ಸರ್. ಜೆಟ್ ನಲ್ಲಿ ಬರುತ್ತಲ್ಲ ಡ್ಯಾಶ್ ಬೋರ್ಡ್, ಆ ತರ ಇದೆ. ಕ್ಯಾಪ್ಟನ್ ಸೀಟ್ಸ್ ಇದೆ ನೋಡಿ, ತೋರಿಸಿ ಕ್ಯಾಪ್ಟನ್ ಸೀಟ್ಸ್.
ಎಷ್ಟು ಜಬರ್ದಸ್ತ್ ಇದೆ ಒಳಗಡೆ. ಇನ್ನೋವಾ ಇಂದ ಸ್ಪೇಷಿಯಸ್ ಗಾಡಿ ಇದೆ, ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್. ಸರ್ 2018 ಮಾಡೆಲ್ದು ನೀವು ಮಿನಿಮಮ್ ಕ್ರೇಟಾ ತಗೊಂಡ್ಬೇಕಂದ್ರೆ 16-17 ಲಕ್ಷ ಇಂದ ಕಮ್ಮಿ ಇಲ್ಲ ಸರ್. 17 lakhs ಇಂದ ಕಮ್ಮಿ ಇಲ್ಲ. ಈ ಗಾಡಿ ನಿಮ್ಗೆ ಮರಾದೋ ಇದು 4.0 ಪವರ್ ಸ್ಟೀರಿಂಗ್, AC, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್ಸ್, ಒಂದ್ ಕಾರ್ ಆನೆ ತರ ಇದೆ ನೋಡಿ ಸರ್. ಹೆಂಗಿದೆ ಲಕ್ಸುರಿಯಸ್ ಗಾಡಿ. ಗಾಡಿ ನೋಡಿದ್ರೆ ಇಷ್ಟ ಆಗುತ್ತೆ. ಜಬರ್ದಸ್ತ್ ಪ್ರೈಸಿಂಗ್ ಕೊಡ್ತೀನಿ. ಇನ್ನ ತನಕ ಯಾರು ಕೊಟ್ಟಿರಬಾರ್ದು ಆ ಪ್ರೈಸ್ ಕೊಡ್ತೀನಿ ಸರ್. M8 ಟಾಪ್ ಎಂಡ್ ವೇರಿಯಂಟ್ M8 ಟಾಪ್ ಎಂಡ್ ವೇರಿಯಂಟ್ ಎಲ್ಲ ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ ಕೊಡ್ತೀನಿ ನಿಮ್ಗೆ. ನಿಮ್ಗೆ ಇದರಲ್ಲಿ ಡೀಸೆಲ್ ಗಾಡಿ ಇದು. ಓಕೆ, ಏನ್ ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್, ಮತ್ತೆ ಎಷ್ಟು ಓಡಿದೆ ಗಾಡಿ ಇದು? ಸರ್ ಓಡಿರೋದು ಗಾಡಿ 60,000. ಆಸ್ಕಿಂಗ್ ಪ್ರೈಸ್ ಕೇಳ್ರೆ ಶಾಕ್ ಆಗ್ಬೇಕು. ಹೇಳಿ ಸರ್. ಬರೀ 8 ಲಕ್ಷ ಕೊಡ್ತೀನಿ ಸರ್. ಬರೀ 8 lakhsಗೆ 2018 ಮಾಡೆಲ್, ಅದೂ ಮೊರಾದೋ 8 ಸೀಟರ್ 8 lakhsಗೆ ಕೊಡ್ತೀನಿ ಬರೀ. ಓಕೆ, ಡೌನ್ ಪೇಮೆಂಟ್ ಎಷ್ಟು ಕಟ್ಟಬೇಕು? ಒಂದ್ 50,000 ತಗೊಂಡ್ ಬನ್ನಿ ಸರ್. ಗಾಡಿ ತಗೊಂಡೋಗಿ ಸರ್ ಮನೆಗೆ. 50,000 ಕೊಟ್ರೆ ಸಾಕು, ಗಾಡಿ ಕೊಡ್ತೀರಾ? ತಗೊಂಡ್ ಹೋಗ್ತಾ ಇರಿ. ಓಕೆ ಸರ್ ವರ್ನಾ ಫ್ಲೂಡಿಕ್ ಇದು 2015 ಮಾಡೆಲ್ ನ್ಯೂ ಶೇಪ್ ತೋರಿಸಿ ಮುಂದೆ. ಬ್ಲ್ಯಾಕ್ ಕಲರ್ದು ಸಿಂಗಲ್ ಓನರ್ ವೆಹಿಕಲ್ ಗಾಡಿ ನೋಡಿ ಎಷ್ಟು ಜಬರ್ದಸ್ತ್ ಇದೆ. ಗಾಡಿನಲ್ಲಿ ನಿಮ್ಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಮೊನ್ನೆ ಸರ್ವಿಸ್ ಮಾಡಿಸಿದ್ದೀನಿ, ಎಲ್ಲ ಹೊಸ ಕ್ಲಚ್ ಪ್ಲೇಟ್ಸ್ ಎಲ್ಲ ಹಾಕ್ಸಿ ಎಲ್ಲ ಸರ್ವಿಸ್ ಮಾಡಿಸಿ ನಿಲ್ಸಿದ್ದೀನಿ. ಗಾಡಿ ಒಂದ್ ಟ್ರೇಲ್ ಓಡಿ ಆಮೇಲೆ ಬನ್ನಿ ತಗೊಳ್ಳಿ. ಗಾಡಿ ಪ್ರೈಸ್ ಬರೀ 50,000 ಡೌನ್ ಪೇಮೆಂಟ್ ತಗೊಂಡ್ ಬನ್ನಿ. ಗಾಡಿ ತಗೊಂಡ್ ಹೋಗ್ತಾ ಇರಿ. ಪ್ರೈಸ್ ಎಷ್ಟಿಗೆ ಕೊಡ್ತೀನಿ ಹೇಳಿ? ಬರೀ 5,80,000ಗೆ 5,80,000ಗೆ ನ್ಯೂ ಶೇಪ್, ಅದೂ ವರ್ನಾ ಫ್ಲೂಡಿಕ್ ಕೊಡ್ತೀನಿ ಸರ್ ನಿಮ್ಗೆ. ಈ ಗಾಡಿನೂ 50,000 ಡೌನ್ ಪೇಮೆಂಟ್ ತಗೊಂಡ್ ಬನ್ನಿ, ತಗೊಂಡೋಗಿ. ಸರ್ ಫಿಯಟ್ ಲೀನಿಯಾ ಬೇಕು, ಅದನ್ನು 2014 ಮಾಡೆಲ್, ಇದೂ ಒಂದು 20,000 ಡೌನ್ ಪೇಮೆಂಟ್ ತಗೊಂಡ್ ಬನ್ನಿ. ಗಾಡಿ ತಗೊಂಡ್ ಹೋಗ್ತಾ ಇದೆಯಾ. ಇದರಲ್ಲಿ ಫ್ಯೂಚರ್ ನಿಮಗೆ 4.0 ಪವರ್ ಸ್ಟೀರಿಂಗ್, AC ಎಲ್ಲ ಲಕ್ಸುರಿಯಸ್ ಗಾಡಿ, ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. 2014 ಮಾಡೆಲ್, ಅದು ಸೆಕೆಂಡ್ ಓನರ್ ಅದು ಲೀನಿಯಾ, ಅದನ್ನು ಬರೀ 3 ಲಕ್ಷ ಕೊಡ್ಬಿಡ್ತೀನಿ ಸರ್. ಆದ್ರೆ 0 ಡೌನ್ ಪೇಮೆಂಟ್ ನಲ್ಲಿ ಮಾಡ್ಕೊಡೋಣ ಸರ್. ಪೆಟ್ರೋಲ್ ಸರ್, ಮತ್ತೆ ಪೆಟ್ರೋಲ್ ವೇರಿಯಂಟ್ ಓಡಿರೋದು 71,000 ಕಿಲೋಮೀಟರ್ ಓಡಿದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಓಕೆ, ನೆಕ್ಸ್ಟ್ ಗಾಡಿ ಹೇಳಿ ಸರ್. ಹಂಗೆ ಬನ್ನಿ ಸರ್. ಬ್ಯಾಕ್ ಸೈಡ್ ನಿಮ್ಮ ಹತ್ರ ಒಂದು ಡಸ್ಟರ್ ಕೂಡ ಇರುತ್ತೆ. ಡಸ್ಟರ್ ಇದು ವೆಂಟೋ ಇದೆ ಸರ್. ಡಸ್ಟರ್ ಇದು ಆನೆ ಇದು ಡಸ್ಟರ್ RX 2016 ಮಾಡೆಲ್ ಗಾಡಿ ಇದು. ಗಾಡಿ ತುಂಬಾ ಜಬರ್ದಸ್ತ್ ಇದೆ. ಡೀಸೆಲ್ ಗಾಡಿ 20 ಮೈಲೇಜ್ ಬರುತ್ತೆ. ಪರ್ಸನಲ್ ಆಗಿ ನಾನು ನೋಡ್ತಿದ್ದೀನಿ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಮಂಡ್ಯಾಗೆ ಹೋಗಿ ಬಂದಿದೆ ಮೊನ್ನೆ, ಒಂದು 1 ತಿಂಗಳು ಹಿಂದೆ. ಗಾಡಿ ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಮೈಲೇಜ್ 20 ಬರುತ್ತೆ. 110 PS, ಅದೂ 4.0 ಪವರ್ ಸ್ಟೀರಿಂಗ್, AC, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಫೀಚರ್ಸ್ ಸಮೇತ ಗಾಡಿ. ಎಷ್ಟಿಗೆ ಕೊಡ್ತೀನಿ ಹೇಳಿ? 16 ಮಾಡೆಲ್, ಅದೂ ಮಾರ್ಕೆಟ್ ನಲ್ಲಿ ಡೆಲ್ಲಿ ಗಾಡಿ ಕೊಡೋಕೆ ಹೇಳ್ತಾರೆ 5,80,000. 5,80,000ಗೆ ನಾನು ಬೆಂಗಳೂರು ಕನ್ನಡ ಗಾಡಿ ಕೊಡ್ತೀನಿ ಸರ್. ಓಕೆ, ಒಂದು ವೋಲ್ಕ್ಸ್ವ್ಯಾಗನ್ ವೆಂಟೋ ಕೂಡ ಇರುತ್ತೆ. ವೋಲ್ಕ್ಸ್ವ್ಯಾಗನ್ ವೆಂಟೋ 2014 ಮಾಡೆಲ್, ಮಾರ್ಕೆಟ್ ನಲ್ಲಿ 5 ಲಕ್ಷ 5.5 ಲಕ್ಷದಿಂದ ಕಮ್ಮಿ ಇಲ್ಲ. ಅದೂ 14 ಮಾಡೆಲ್ ಡೀಸೆಲ್, ಟಾಪ್ ಅಂಡ್ ಹೈಲೈನ್ ವಿತ್ 4.0 ಪವರ್ ಸ್ಟೀರಿಂಗ್, AC, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗೋ ಸ್ಟೇರಿಂಗ್ ಮುಂದ್ಬಿಟ್ಟು ಪೂರ್ತಿ ಫೀಚರ್ಸ್ ಸಮೇತ ಇರುವ ಗಾಡಿ. ಬರೀ ಹೆಚ್ಚಿಗೆ ಕೊಡ್ಬಿಡ್ತೀನಿ ಹೇಳಿ. ಬರೀ 4 ಲಕ್ಷ, ಓನ್ಲಿ 4 lakhs ಕೊಡ್ತೀನಿ ಸರ್. ಓಕೆ, ಜೊತೆಗೆ ನಿಮ್ಮ ಹತ್ರ ಇನ್ನೂ ಒಂದು i20 ಲೈಟ್ ಮಾರ್ಕೆಟ್ ಒಳಗಡೆ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ. 18 ಮಾಡೆಲ್ 7 ಲಕ್ಷದಿಂದ ಕಮ್ಮಿ ಇಲ್ಲ. ಏನ್ ಅಟ್ಲೀಸ್ಟ್ 6 ಲಕ್ಷ ಆದ್ರೂ ಇವ್ರು ಹೇಳ್ತಾರ ಅಂತ ತಿಳ್ಕೊಂಡಿದ್ದೀರಾ? 5,70,000ಗೆ ಬರೀ 5,70,000ಗೆ 2018 ಮಾಡೆಲ್ ಮ್ಯಾಗ್ನಾ, ಅದೂ ವಿತ್ 4.0 ಪವರ್ ಸ್ಟೀರಿಂಗ್, AC, ಏರ್ ಬ್ಯಾಗ್, ABS ಎಲ್ಲ ಇರುವ ಗಾಡಿ. ಬರೀ ಎಷ್ಟಿಗೆ ಕೊಡ್ಬಿಡ್ತೀನಿ ಹೇಳಿ? 5,70,000ಗೆ. ಓಕೆ, ಸೂಪರ್. ಜೊತೆಗೆ ಇವ್ರ ಹತ್ರ ನಿಮ್ಗೆ ಸರ್ ವೆನ್ಯೂ ಕ್ರೇಟಾ ಶೇಪ್ ಗಾಡಿ ತೋರಿಸಿ ಸರ್. ಗಾಡಿ ಹೆಂಗ್ ಪಳ ಹೊಡಿತಾ ಇದೆ ನೋಡಿ. ಬ್ಲೂ ಕಲರ್ ಕ್ರೇಟಾ ಬೇಡ, ವೆನ್ಯೂ ಇದೆ. ಬನ್ನಿ ವೆನ್ಯೂನು ಕೊಡೋಣ. ಗಾಡಿ ನೋಡಿ ಎಷ್ಟು ಜಬರ್ದಸ್ತ್ ಇದೆ. ಏನ್ ಮಾಡೆಲ್ ಹೇಳಿ? 2019 ಮಾಡೆಲ್, 33,000 ಶೋರೂಮ್ ಇಂದ ರೆಕಾರ್ಡೆಡ್ ಓಡಿರೋ ಗಾಡಿ, ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ ವಿತ್ 4.0 ಪವರ್ ಸ್ಟೀರಿಂಗ್, AC, ಏರ್ ಬ್ಯಾಗ್, ABS, ಬ್ಯಾಕ್ ವೈಫರ್, ಬ್ಯಾಕ್ ಡಿಫಾಗರ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಒಂದ್ ಸ್ಕ್ರಾಚ್, ಒಂದ್ ಡಿಂಚ್ ಇಲ್ಲ. ಎಷ್ಟಿಗೆ ಹೇಳಿ? ಅಟ್ಲೀಸ್ಟ್ 19 ಮಾಡೆಲ್ 10 lakhs ಆದ್ರೂ ಹೇಳ್ತಾರ ಅಂತ ತಿಳ್ಕೊಂಡಿದ್ದೀರಾ? 9 ಲಕ್ಷ ಆದ್ರೂ ಹೇಳ್ತಾರ ಅಂತ ತಿಳ್ಕೊಂಡಿದ್ದೀರಾ? 8 ಲಕ್ಷ ಆದ್ರೂ ಹೇಳ್ತಾರ ಅಂತ ತಿಳ್ಕೊಂಡಿದ್ದೀರಾ? 7.5 ಲಕ್ಷಗೆ 19 ಮಾಡೆಲ್ 33,000 ನೋಡಿರೋ ಗಾಡಿ ಕೊಡ್ತೀನಿ ವೆನ್ಯೂ. ಓಕೆ, ಜೊತೆಗೆ ನಿಮ್ಮ ಹತ್ರ ಪಕ್ಕದಲ್ಲಿ ಮತ್ತೆ ಒಂದು i10 ಕೂಡ ಇರುತ್ತೆ. ಗ್ರ್ಯಾಂಡ್ i10 ಈ ಡೀಟೇಲ್ಸ್ ಹೇಳಿ ಸರ್. ಗ್ರ್ಯಾಂಡ್ i10 ನೋಡಿ ಸರ್ ಯಾವ ತರ ಇದೆ. ಇದನ್ನು ಕೂಡ ಪಳ ಅಂತ ಹೊಡಿತಾ ಇದೆ. ರ್ಯಾಪಿಡ್ ತರ ಇದೆ ನೋಡಿ. ಗಾಡಿ ಬರೀ ನೋಡಿ ಟ್ರಸ್ಟ್ ಡ್ರೈವ್ ತಗೊಂಡು ಓಡಿಸ್ಕೊಂಡು ಹೋಗ್ತಾ ಇರ್ಬೇಕು. ಡೀಟೇಲ್ಸ್ ಹೇಳಿ ಸರ್. 2013 ಮಾಡೆಲ್ ಸ್ಪೋರ್ಟ್ಸ್ ವೇರಿಯಂಟ್ ಇದು ವಿತ್ 4.0 ಪವರ್ ಸ್ಟೀರಿಂಗ್, AC ಎಲ್ಲ ಬರುತ್ತೆ. ಗಾಡಿ ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಗಾಡಿ ತುಂಬಾ ಜೆನ್ಯೂನ್ ಇದೆ. ಈ ಗಾಡಿ
ನಿಮಿಷ್ಕರಿಗೆ ಡೈರೆಕ್ಟ್ ಹೋಗಿ ಸರ್ 4,25,000 ಕೊಡ್ಬಿಡ್ತೀನಿ. ಡೀಸೆಲ್ ಪೆಟ್ರೋಲ್ ಸರ್ ಇದು? ಪೆಟ್ರೋಲ್ ವೇರಿಯಂಟ್ ಸರ್. ಓಕೆ, ವೆನು ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ಸರ್, ಅದು ಪೆಟ್ರೋಲ್. ಓಕೆ, ಒಂದು ಇದಿರುತ್ತೆ ಆಲ್ಟೋ K10 ಮಾರ್ಕೆಟ್ ನಲ್ಲಿ ಮೋಸ್ಟ್ ಡಿಮ್ಯಾಂಡಬಲ್ ವೆಹಿಕಲ್, ಮಾರ್ಕೆಟ್ ನಲ್ಲಿ ನೋಡ್ಕೊಂಡಿರ್ಬೇಕು ಆ ತರ K ಸೀರೀಸ್ ಇಂಜಿನ್ ಇದು. ಓಕೆ, ಏನ್ ಮಾಡೆಲ್ ಏನು, ಏನ್ ಡೀಟೇಲ್ಸ್? 2010 ಮಾಡೆಲ್ K ಸೀರೀಸ್ ಇಂಜಿನ್ ಇದು. ಗಾಡಿ ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಇದು. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಒಂದೇ ಶಾಟ್ ಮಾರ್ಕೆಟ್ ನಲ್ಲಿ 250 260 ಕಮ್ಮಿ ಇಲ್ಲ, 1,80,000 ಕೊಡ್ತೀನಿ ಸರ್. ಸೂಪರ್ ಸರ್. ನೆಕ್ಸ್ಟ್ ಗಾಡಿ ಬೀಟ್ ಹೇಳಿದ್ದೀನಲ್ಲ, ಇದು ಹೇಳಿ ಸರ್. ಫೋರ್ಡ್ ಫಿಗೋ ಕೂಡ ಇರುತ್ತೆ ನಿಮ್ಮ ಹತ್ರ ಇದು? ಸರ್ ಫೋರ್ಡ್ ಫಿಗೋ 2013 ಮಾಡೆಲ್ ಗಾಡಿ, ಸೆಕೆಂಡ್ ಓನರ್, ಡೀಸೆಲ್. ಇದೂನು 20+ ಮೈಲೇಜ್ ಬರುತ್ತೆ. ಇದರಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಡೀಸೆಲ್ ಗಾಡಿ ಇದೂನು 69,000 ಕಿಲೋಮೀಟರ್ ಓಡಿರುವ ಗಾಡಿ. ಈ ಗಾಡಿ ಎಷ್ಟು ಕೊಡ್ತೀನಿ ಹೇಳಿ? ಬರೀ 7,70,000ಗೆ 2,70,000 ಕೊಡ್ಬಿಡ್ತೀವಿ ಸರ್. ಓಕೆ, ಜೊತೆಗೆ ಒಂದು ನಿಮ್ಮ ಹತ್ರ ಶೌಲೆಟ್ ಬಿ ಡೀಸೆಲ್ ಕೊಟ್ಟಿರ್ಬೋದು ಸರ್. ಇದು ಸರ್ ಕೊಟ್ಟಿರ್ಬೋದು ಡೀಟೇಲ್ಸ್. ಓಕೆ, ಕೊಟ್ಟಿದ್ದೀರಾ ಆಲ್ರೆಡಿ ಸರ್. ಪಕ್ಕದಲ್ಲಿ ಇನ್ನೂ ನೆಕ್ಸ್ಟ್ ಗಾಡಿ ಇನ್ನೊಂದು ಇದೆಯಲ್ಲ ಸರ್ ನಿಮ್ಮ ಹತ್ರ? ಡಸ್ಟರ್. ಹಾ, ಇದು ಹೇಳಿ. ರೆನಾಲ್ಡ್ ಡಸ್ಟರ್ 2014 ಮಾಡೆಲ್ದು. ಓಕೆ, ಇದು RXT ಪ್ಲಸ್. ಇದು ಇದರಲ್ಲಿ ನಿಮ್ಗೆ ಡ್ಯುಯಲ್ ಹೇರ್ ಬ್ಯಾಗ್, ABS, ಮ್ಯಾಗ್ವೀಲ್ಸ್, ಲೆದರ್ ಸೀಟ್ಸ್, ಡಿಫಾಗರ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಫೀಚರ್ಸ್ ಸಿಗುತ್ತೆ. RXZ ನಲ್ಲಿ ಏನೇನು ಫೀಚರ್ಸ್ ಸಿಗುತ್ತೆ ಪೂರ್ತಿ ಇದು ಫೀಚರ್ಸ್ ಸಿಗುತ್ತೆ. ಈ ಗಾಡಿ 2014 ಮಾಡೆಲ್ ಗಾಡಿ ವಿತ್ NOC ಎಷ್ಟಿಗೆ ಕೊಡ್ಬಿಡ್ತೀನಿ ಹೇಳಿ? ಎಷ್ಟಿಗೆ ಸರ್? 5 ಲಕ್ಷ ತಿಳ್ಕೊಂಡಿದ್ದೀರಾ? 4.5 ತಿಳ್ಕೊಂಡಿದ್ದೀರಾ? 4 ಲಕ್ಷ ತಿಳ್ಕೊಂಡಿದ್ದೀರಾ? 3.5 ಲಕ್ಷ ಕೊಡ್ತೀನಿ. ಸೂಪರ್, ನಾನು ಹೇಳ್ದಂಗೆ ಆಗೋಯ್ತು. ಓಕೆ, ನೆಕ್ಸ್ಟ್ ಗಾಡಿ ಸರ್, ಒಂದು ಸಿವಿಕ್ ಕೂಡ ಇರುತ್ತೆ ನಿಮ್ಮ ಹತ್ರ. ಇದು 2010 ಮಾಡೆಲ್. ಓಕೆ, ಸೆಕೆಂಡ್ ಓನರ್ ಆಗಿರುತ್ತೆ. ಎಷ್ಟು ಓಡಿದೆ ಸರ್? ಸರ್ ಇದು ಸಿವಿಕ್ ಜೆಟ್ ತರ ಗಾಡಿ ಇದು. ಹೇಳಿ ಸರ್. 2010 ಮಾಡೆಲ್, 2010 ಮಾಡೆಲ್ ಗಾಡಿ. ತುಂಬಾ ಜಬರ್ದಸ್ತ್ ಇದೆ. 4.0 ಸ್ಟೇರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಇದೆ. ಈ ಗಾಡಿ ಜೆಟ್ ಎಷ್ಟಿಗೆ ಕೊಡ್ಬಿಡ್ತೀನಿ ಹೇಳಿ? ಬರೀ 7,90,000 ಕೊಡ್ತೀನಿ ಸರ್. 2,90,000ಗೆ ಹೋಂಡಾ ಸಿವಿಕ್ ಕೊಡ್ತೀನಿ ಸರ್. 2,90,000 ರೂಪಾಯಿಗೆ ಹೋಂಡಾ ಸಿಟಿ 1.8 ಐವಿಟೆಕ್ ಹೋಂಡಾ ಸಿವಿಕ್ ಸರ್. ಸಿಟಿ ಅಲ್ಲ ಅದು, ಹೋಂಡಾ ಸಿವಿಕ್ K19 ಅಂದ್ರೆ ಮ್ಯಾಂಗ್ಳೂರ್ ರಿಜಿಸ್ಟರ್ಡ್ ಇರುತ್ತೆ. ಹಾಗೆ ನೋಡ್ತಾ ಇರಲ್ಲ, ಇವ್ರ ಹತ್ರ ಮತ್ತೆ ಒಂದು ವೈಟ್ ಕಲರ್ ಕ್ರೆಟಾ ಕೂಡ ಇರುತ್ತೆ. KA19 ರಿಜಿಸ್ಟರ್ಡ್ ಅಂದ್ರೆ ಮಂಗಳೂರು ಗಾಡಿ ಇರುತ್ತೆ. ಈ ಗಾಡಿ ನಿಮ್ಗೆ ಪೆಟ್ರೋಲ್ ಇಂಜಿನ್. ಏನ್ ಡೀಟೇಲ್ ಸರ್? ಸರ್ 2019 ಮಾಡೆಲ್ ಕ್ರೆಟಾ ಇದು. ಪೆಟ್ರೋಲ್ ಇಂಜಿನ್ ಗಾಡಿ ತುಂಬಾ ಜಬರ್ದಸ್ತ್ ಕಂಡೀಷನ್ ಇದೆ. ಮುಂದೆ ಶೇಪ್ ತೋರಿಸಿ ಎಷ್ಟು ಜಬರ್ದಸ್ತ್ ಇದೆ ಅಂತ. ವೈಟ್ ಕಲರ್ ಇದೂನು ಗಾಡಿ, ಸಿಂಗಲ್ ಓನರ್ ವೆಹಿಕಲ್. ಇದೂನು 70,000 ಓಡಿರೋ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಎಲ್ಲ ಫ್ಯೂಚರ್ ಬರುತ್ತೆ. ಇದರಲ್ಲಿ 4.0 ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಫ್ಯೂಚರ್ ಸಮೇತ. ಪೆಟ್ರೋಲ್ ವೇರಿಯಂಟ್ ಎಷ್ಟಿಗೆ ಕೊಡ್ಬಿಡ್ತೀನಿ ಹೇಳಿ? ಅದು 12 ಲಕ್ಷ ಹೇಳ್ರಲ್ಲ ಸರ್. ಅಟ್ಲೀಸ್ಟ್ ಇದು 2 ಮಾಡೆಲ್ ಕಮ್ಮಿ, 50,000 ಕಮ್ಮಿ ಅಂತ ತಿಳ್ಕೊಂಡಿದ್ದೀರಾ? 8 ಲಕ್ಷ ಸರ್. ಡೈರೆಕ್ಟ್ ಹೋಗಿ ಸರ್ 9 ಲಕ್ಷ ಕೊಡ್ತೀನಿ ಸರ್. 9 ಲಕ್ಷ? 12 ಲಕ್ಷ ಇಲ್ಲ, 9 ಲಕ್ಷ ಕೊಡ್ತೀನಿ. 2016 17 ಅಲ್ಲ 19. ನೀವು 17 ಅಂತ 8 ಲಕ್ಷ ಕೇಳ್ತಾ ಇರೋದು. 19 ಇದು 9 ಲ್ಯಾಕ್ಸ್. ಯಾರು ಕೊಡಲ್ಲ ಮಾರ್ಕೆಟ್ ನಲ್ಲಿ. ಚಾಲೆಂಜ್ ಯಾರು ಕೊಡಲ್ಲ. 2019 ಮಾಡೆಲ್ ಕ್ರೆಟಾ ಇವ್ರು ಕೊಡ್ತಾ ಇರೋದು ಪ್ರೈಸ್ಗೆ. ನಿಜವಾಗ್ಲೂ ಹೇಳ್ತೀನಿ, ಮಾರ್ಕೆಟ್ ಅಲ್ಲಿ ಈ ರೇಟ್ಗೆ ಎಲ್ಲೂ ನಿಮ್ಗೆ ಕ್ರೆಟಾ ಗಾಡಿ ಅಂತೂ ಸಿಗಕ್ಕೆ ಚಾನ್ಸಸ್ ಇಲ್ಲ. ಸೊ ನೆಕ್ಸ್ಟ್ ಗಾಡಿ ನೋಡ್ತಾ ಇದೀರಲ್ಲ, ಅದೇ ರೀತಿ ಇವ್ರ ಹತ್ರ ಮತ್ತೆ ಒಂದು Hyundai i20 ವಿತ್ i20 ಇಲ್ಲ, ವರ್ನಾ ಫ್ಲೂಯಿಡಿಕ್ ವಿತ್ ಆಪ್ಷನಲ್ ಸರ್. ಓಕೆ, SX ಆಪ್ಷನಲ್. ಪೆಟ್ರೋಲ್ ಡೀಸೆಲ್ ಇದು ಸರ್? ಇದರಲ್ಲಿ ಟೋಟಲ್ ಎಷ್ಟು ಹೇರ್ ಬ್ಯಾಗ್ ಬರುತ್ತೆ ಅಲ್ಲ? 1, 2, 3, 4, 5, 6 ಹೇರ್ ಬ್ಯಾಗ್ ವಿತ್ ಸನ್ ರೂಫ್. 6 ಏರ್ ಬ್ಯಾಗ್ಸ್ ಪ್ಲಸ್ ಪುಷ್ ಬಟನ್ ಸ್ಟಾರ್ಟ್. ಓಕೆ, ಏನ್ ಮಾಡೆಲ್ ಏನಿದು ಸರ್? ಮಾಡೆಲ್ ಬಂದಿದ್ದು 2018 ಮಾಡೆಲ್ ಸರ್. ಗಾಡಿ 2018 ಮಾಡೆಲ್. ಸಿಂಗಲ್ ಓನರ್ ವೆಹಿಕಲ್. ಗಾಡಿ ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಗಾಡಿ ಟಾಪ್ ಅಂಡ್ ಆಪ್ಷನಲ್ ವೆಹಿಕಲ್. ಪುಷ್ ಬಟನ್ ಸ್ಟಾರ್ಟ್, 6 ಏರ್ ಬ್ಯಾಗ್, ಸನ್ ರೂಫ್, ಪೆಟ್ರೋಲ್ ವೇರಿಯಂಟ್. 56,000 ರೆಕಾರ್ಡೆಡ್ ಓಡಿದೆ ಗಾಡಿ. ಈ ಗಾಡಿ ನಿಮ್ಗೆ ನಿಮಿಷ್ಕರಿಗೆ ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೂ 10-11 ಲಕ್ಷ ಇದೆ. ಓಕೆ, ಪೆಟ್ರೋಲ್ ಅಲ್ವಾ? ಹೌದು. 8 ಲಕ್ಷ ಕೊಡ್ತೀನಿ ಸರ್ ಡೈರೆಕ್ಟ್ ಆಗಿ. ಬರೀ 8 ಲಕ್ಷ? ಬರೀ 8 ಲ್ಯಾಕ್ಸ್. ಸನ್ ರೂಫ್ ವಿತ್ 6 ಏರ್ ಬ್ಯಾಗ್ಸ್, ಪುಷ್ ಬಟನ್ ಸ್ಟಾರ್ಟ್, ಸ್ಟ್ಯಾಂಡ್ಲಿ ಲೆದರ್ ಸೀಟ್ಸ್. ಇಷ್ಟು ಜಬರ್ದಸ್ತ್ ಗಾಡಿ ಬರೀ 8 ಲಕ್ಷ ಕೊಡ್ತೀನಿ ಸರ್. ಓಕೆ, ಜೊತೆಗೆ ನಿಮ್ಮ ಹತ್ರ ಅದೇ ರೀತಿ ಇನ್ನೊಂದು ಡಿಸೈರ್ ಕೂಡ ಇರುತ್ತೆ. ಈ ಡೀಸೆಲ್ಸ್ ಹೇಳಿ ಸರ್. ಸರ್ ಇದು ಶಿಫ್ಟ್ ಡಿಸೈರ್ 2018 ಮಾಡೆಲ್, ಸಿಂಗಲ್ ಓನರ್ ವೆಹಿಕಲ್. ಓಕೆ, ಮೋಸ್ಟ್ ಪ್ರಾಬಬ್ಲಿ ನಮ್ಮ ಹತ್ರ 80 ಇಂದ 90% ಸಿಂಗಲ್ ಓನರ್ ವೆಹಿಕಲ್ ಇದೆ.
ಈ ಗಾಡಿ 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಗಾಡಿ ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಈ ಗಾಡಿ ಹೋಗಿದೆ ಡೈರೆಕ್ಟ್ ಆಗಿ ಶಿಫ್ಟ್ ಡೀಸೆಲ್ 18 ಮಾಡಲ್ ಆಪಲ್ ಶೇಪ್, ಅದು ಇದು ನ್ಯೂ ಶೇಪ್ ಆಪಲ್ ಶೇಪ್ ವಿತ್ 4.0 ಪವರ್ ಸ್ಟೀರಿಂಗ್, ಎಸಿ, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗರ್ ಎಲ್ಲ ಬರುತ್ತೆ. ಗಾಡಿ ಸಿಂಗಲ್ ಓನರ್ ಗಾಡಿ, 51,000 ಓಡಿರೋ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ 6 ಲಕ್ಷ ಕೊಡ್ತೀವಿ ಸರ್. ಬರೀ 6 ಲಕ್ಷ ರೂಪಾಯಿ, ಬರೀ 6 ಲಕ್ಷ ಕೊಡ್ತೀವಿ ಕೊಡ್ತೀರಾ? ಸರ್ ಇದೆ ನಮ್ಮ ಹತ್ರ ವೈಟ್ ಕಲರ್, ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. 2013 ಮಾಡಲ್ RXZ ಟಾಪ್ ಅಂಡ್ ವೇರಿಯಂಟ್, Z ಅಂದ್ರೆ ಲಾಸ್ಟ್ ಲೆಟರ್, RXZ ವಿತ್ 4.0 ಪವರ್ ಸ್ಟೀರಿಂಗ್, ಎಸಿ, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗರ್, ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಫೀಚರ್ಸ್ ಸಮೇತ. ಇದು ಫೀಚರ್ಸ್ ಮಿಸ್ ಆಗಲ್ಲ ಅಂತ ಇಲ್ಲ. RXZ ಅದನ್ನು 110 PS 20+ ಮೈಲೇಜ್ ಬರುವ ಗಾಡಿ. ಎಷ್ಟ್ಗೆ ಕೊಡ್ಬಿಡ್ತೀನಿ ಹೇಳಿ? ಬರೀ ನಿಮಿಷ್ಕರಿಗೆ 4,25,000ಗೆ ಕರ್ನಾಟಕ ಗಾಡಿ ಕೊಡ್ತೀನಿ ಸರ್. ಓಕೆ, ನೆಕ್ಸ್ಟ್ ಗಾಡಿ ಸರ್. ಸೊ ಗಾಡಿಗಳು ಇನ್ನ ಜಾಸ್ತಿ ಇದೆ. ಸೊ ವೀಕ್ಷಕರೇ ನೋಡ್ತಾ ಇರಿ, ತುಂಬಾನೇ ಬೆಸ್ಟ್ ಪ್ರೈಸ್ ಅಂತ ಕೂಡ ಹೇಳ್ಬೋದು. ಇವ್ರ ಹತ್ರ ತುಂಬಾ ಗಾಡಿಗಳು 0 ಡೌನ್ ಪೇಮೆಂಟ್ ಅಲ್ಲೂ ಕೂಡ ಕೊಡಂಗ್ ನಿಂತಿದೆ. ಸೊ ಆಗದಷ್ಟು ಬೇಗ ಬಂದ್ರೆ ಈ ಗಾಡಿಗಳೆಲ್ಲ ನಿಮ್ಮ ಮನೆ ಮುಂದೆ ನಿಲ್ಲಿಸಬಹುದು. ನೆಕ್ಸ್ಟ್ ಗಾಡಿ ಫೋರ್ಡ್ ಇಕೋಸ್ಪೋರ್ಟ್ಸ್ 2013 ಮಾಡಲ್. ಇದರಲ್ಲಿ ನಿಮಗೆ ಪವರ್ ಸ್ಟೀರಿಂಗ್, ಎಸಿ ಎಲ್ಲ ಬರುತ್ತೆ. ಗಾಡಿ ತುಂಬಾ ಜಬರ್ದಸ್ತ್ ಇದೆ, ಎಕ್ಸಲೆಂಟ್ ಇದೆ, ಸಿಲ್ವರ್ ಕಲರ್, ಸೆಕೆಂಡ್ ಓನರ್ ವೆಹಿಕಲ್ ಗಾಡಿ. ಮಾರ್ಕೆಟ್ ನಲ್ಲಿ ಇಕೋಸ್ಪೋರ್ಟ್ಸ್ ಅಂದ್ರೆ ತುಂಬಾ ಫೋರ್ಡ್ ನಲ್ಲೇ ತುಂಬಾ ಡಿಮ್ಯಾಂಡ್ ವೆಹಿಕಲ್. ಏನ್ ಸರ್ 5 ಲಕ್ಷ ಹೇಳ್ತೀರಾ? ಅಷ್ಟು ದೊಡ್ಡ ಗಾಡಿ ಬೇಡ ಸರ್, ಬರೀ 4 ಲಕ್ಷ ಕೊಡಿ ಗಾಡಿ ತಗೊಂಡೋಗಿ. ಬರೀ 4 lakhs ಕೊಡಿ ಗಾಡಿ ತಗೊಂಡೋಗಿ. ಓಕೆ, ಒಂದು ಫೋರ್ಡ್ ಫಿಯೆಸ್ಟಾ ಬ್ಲಾಕ್ ಕಲರ್ 2009 ಮಾಡಲ್ ಡೀಸೆಲ್ ಗಾಡಿ. ಅದನ್ನು ಓಡಿರೋದು ಎಷ್ಟು ಹೇಳಿ? 72,000 ಕಿಲೋಮೀಟರ್ ಓಡಿರೋ ಗಾಡಿ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ ನಿಮಿಷ್ಕರಿಗೆ ಎಷ್ಟಿಗೆ ಕೊಡ್ತೀನಿ ಹೇಳಿ? ಬರೀ ಡೈರೆಕ್ಟ್ ಆಗಿ ಹೋಗಿ ಸರ್. ಏನ್ 220 ತಿಳ್ಕೊಂಡಿದ್ದೀರಾ? 2 ಲಕ್ಷ ತಿಳ್ಕೊಂಡಿದ್ದೀರಾ? 180 ಕೊಡೋಣ ಹೋಗಿ ಸರ್. ಓಕೆ, ನೆಕ್ಸ್ಟ್ ಗಾಡಿ ಜೊತೆಗೆ ಒಂದು ಸೆಲೆರಿಯೋ ಆಯ್ತು ಸರ್. ಸೆಲೆರಿಯೋ ಆಗೋಯ್ತಾ? ಕ್ವಿಡ್ ಇದೆ. ಇದು ಕ್ವಿಡ್ ಹೇಳಿ ಸರ್. 2017 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಗಾಡಿ. ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಇದೆ. 20+ ಮೈಲೇಜ್ ಬರುತ್ತೆ. ಇದರಲ್ಲಿ ಪವರ್ ಸ್ಟೀರಿಂಗ್, ಎಸಿ ಎಲ್ಲ ಬರುತ್ತೆ. ಈ ಗಾಡಿ ಬರೀ ಡೈರೆಕ್ಟ್ ಆಗಿ ಬನ್ನಿ 3,20,000ಗೆ ಕೊಡ್ಬಿಡೋಣ. 3,20,000ಗೆ ಕೊಡ್ಬಿಡೋಣ ಸರ್. ಓಕೆ, ನೆಕ್ಸ್ಟ್ ಗಾಡಿ ಸರ್. ಹಾಗೆ ಒಂದು ಐವಿಟೆಕ್, ಹೋಂಡಾ ಸಿಟಿ ಐವಿಟೆಕ್ ಕೂಡ ಇರುತ್ತೆ. ಬ್ಲಾಕ್ ಕಲರ್ ಅಲ್ಲೇ, ಬ್ಲಾಕ್ ನ್ಯೂ ಶೇಪ್ 9 ಮಾಡಲ್. ಇದು 9 ಮಾಡಲ್ 9 ಮಾಡಲ್ ನ್ಯೂ ಶೇಪ್ ಗಾಡಿ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಓಕೆ, ಗಾಡಿನಲ್ಲಿ 4.0 ಪವರ್ ಸ್ಟೀರಿಂಗ್, ಎಸಿ, ಲೆದರ್ ಸೀಟ್ಸ್ ಎಲ್ಲ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ ಡೈರೆಕ್ಟ್ ಹೋಗಿ ಸರ್ 2009 ಮಾಡಲ್, ಅದು ನ್ಯೂ ಶೇಪ್ ಗಾಡಿ. 2,80,000 ಕೊಡ್ತೀನಿ ಸರ್. ಎಷ್ಟು ಸರ್? ಬರೀ 2,80,000. 2,85,000 ರೂಪಾಯಿಗೆ 2009 85 ಬೇಡ, 80 ಕೊಡಿ. 80 2009 ಮಾಡಲ್ ಅಲ್ವಾ? ಹೌದು. ಓಕೆ, ನೆಕ್ಸ್ಟ್ ಗಾಡಿ ಸರ್. ಹಾಗೆ ಒಂದು i10 ಕೂಡ ಇರುತ್ತೆ ನಿಮ್ಮ ಹತ್ರ, ಬ್ಲಾಕ್ ಕಲರ್ದು. ಈ ಡೀಟೇಲ್ಸ್ ಇದು ಹೇಳಿ. ಸರ್ ಇದು i10 2013 ಮಾಡಲ್ದು. ಇದು ಗಾಡಿ ನಿಮಗೆ 4.0 ಪವರ್ ಸ್ಟೀರಿಂಗ್, ಎಸಿ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಅಂಡ್ ಜಬರ್ದಸ್ತ್ ಕಂಡೀಷನ್ ನಲ್ಲಿ ಇರುವ ಗಾಡಿ. ಬ್ಲಾಕ್ ಕಲರ್, ಅದು ಕಪ್ಪ ಇಂಜಿನ್ ಬರೋದು, ನ್ಯೂ ಶೇಪ್ K series ಇಂಜಿನ್ ಬರುವ ಗಾಡಿ. ಈ ಗಾಡಿ ಇಂಟೀರಿಯರ್ ಡ್ಯುಯಲ್ ಕಲರ್ ಇದೆ, ಸೀಟ್ಸ್, ಡ್ಯಾಶ್ ಬೋರ್ಡ್ ಎಲ್ಲ. ಈ ಗಾಡಿ ಬರೀ ನಿಮಿಷ್ಕರಿಗೆ ಎಷ್ಟಿಗೆ ಕೊಡ್ಬಿಡ್ತೀನಿ ಹೇಳಿ? 13 ಮಾಡಲ್ ಮಾರ್ಕೆಟ್ ನಲ್ಲಿ 3.5 ಲಕ್ಷ ಇಂದ ಕಮ್ಮಿ ಕೊಡಲ್ಲ. 2,80,000ಗೆ. ಇದೂನು ಆದ್ರೆ 20,30,000 ತಗೊಂಡ್ ಬನ್ನಿ, ಗಾಡಿ ತಗೊಂಡ್ ಹೋಗ್ತಾ ಇದೆ. ಜೊತೆಗೆ ಒಂದು Hyundai Eon ಕೂಡ ಇದೆ ನಿಮ್ಮ ಹತ್ರ. ಈ ಡೀಟೇಲ್ಸ್ ಹೇಳಿ ಸರ್. Hyundai Eon ಇದು 2013 ಮಾಡಲ್ ವೆಹಿಕಲ್. LPG ಪ್ಲಸ್ ಪೆಟ್ರೋಲ್. LPG ನಲ್ಲಿ ಒಂದು 25 ಬರುತ್ತೆ, ಪೆಟ್ರೋಲ್ ನಲ್ಲಿ ಒಂದು 20 ಬರುತ್ತೆ. 2 ಸೇರಿಸ್ಬಿಟ್ರೆ 45 ಮೈಲೇಜ್ ಬರುತ್ತೆ. ಈ ಗಾಡಿ Hyundai Eon ನಿಮ್ಗೆ ವಿತ್ ಪವರ್ ಸ್ಟೀರಿಂಗ್, ಎಸಿ ಎಲ್ಲ ಇರುವ ಗಾಡಿ. ಬರೀ ನಿಮಿಷ್ಕರಿಗೆ ಹೋಗಿ ಸರ್ ಡೈರೆಕ್ಟ್ 2.5 ಲಕ್ಷಗೆ LPG ಪ್ಲಸ್ ಪೆಟ್ರೋಲ್ ಸಮೇತ ಕೊಡೋಣ. ಓಕೆ, ಜೊತೆಗೆ ಮತ್ತೊಂದು ಕ್ವಿಡ್ ಇರುತ್ತೆ. ಈ ಡೀಟೇಲ್ಸ್ ಸರ್. ರೆನಾಲ್ಡ್ ಕ್ವಿಡ್ ಇದು 2016 ಮಾಡಲ್ದು ಗಾಡಿ. ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ವಿತ್ ಪವರ್ ಸ್ಟೀರಿಂಗ್, ಎಸಿ ಎಲ್ಲ ಬರುತ್ತೆ. ಗಾಡಿ ಜಬರ್ದಸ್ತ್ ಇದೆ. ಈ ಗಾಡಿ ಹೋಗಿ ಸರ್ 3,20 ಇದು 1 ಮಾಡಲ್ ಕಮ್ಮಿ. ಏನ್ ಸರ್ ಒಂದು 10-20,000 ಕಮ್ಮಿ ಹೇಳಿ 3 ಲಕ್ಷ ಹೇಳ್ತಾ ಅಂತ ತಿಳ್ಕೊಂಡಿದ್ದೀರಾ? 2,80,000 ಕೊಡೋಣ. ಓಕೆ, ಸೂಪರ್. ನೆಕ್ಸ್ಟ್ ಸರ್, ಮತ್ತೆ ಒಂದು ನಿಮ್ಮ ಹತ್ರ ಸ್ವಿಫ್ಟ್ ಕೂಡ ಇದೆ. ಸ್ವಿಫ್ಟ್ ಮಾರ್ಕೆಟ್ ಮೋಸ್ಟ್ ಡಿಮ್ಯಾಂಡಬಲ್ ವೆಹಿಕಲ್. 7 ಮಾಡಲ್ ವೆಹಿಕಲ್ VDI. ಇದರಲ್ಲಿ ನಿಮ್ಗೆ 4.0 ಪವರ್ ಸ್ಟೀರಿಂಗ್, ಎಸಿ ಎಲ್ಲ ಬರುತ್ತೆ. ಫುಲ್ಲಿ ಫ್ಯೂಚರ್ಸ್ ಸಮೇತ. ಏನ್ ಸರ್ 7 ಮಾಡಲ್ ಶಿಫ್ಟ್ ಅಟ್ಲೀಸ್ಟ್ 2.5 ಲಕ್ಷ ಇಂದ ಕಮ್ಮಿ ಇಲ್ಲ ಮಾರ್ಕೆಟ್ ನಲ್ಲಿ. 2,60, 2,50 ಡೈರೆಕ್ಟ್ ನಮ್ಮ ಹತ್ರ ಬನ್ನಿ. ಅಲ್ಫಾ ಕಾರ್ಸ್ಗೆ ವಸೀಂ ಕೊಡ್ತಾನೆ ಬರೀ 1,80,000. 1,85,000 ರೂಪಾಯಿಗೆ ಸ್ವಿಫ್ಟ್ ಕೂಡ ಸಿಗ್ತಾ ಇದೆ. ಅದು ನಿಮ್ಗೆ ಡೀಸೆಲ್ ಗಾಡಿ ಇರುತ್ತೆ. ಜೊತೆಗೆ ನಿಮ್ಗೆ ವ್ಯಾಗನಾರ್ ಬೇಕು ಸರ್, ನಮ್ಗೆ ಸ್ವಲ್ಪ ಅದನ್ನು ನ್ಯೂ ಶೇಪ್ ಬೇಕು ಅಂದ್ರೆ ಬನ್ನಿ ನಮ್ಮ ಹತ್ರ. ಓಕೆ, ವ್ಯಾಗನಾರ್ ನ್ಯೂ ಶೇಪ್ ಅಲ್ಲ ಇದು? ಹೇಳಿ ಸರ್. ವ್ಯಾಗನಾರ್ ನ್ಯೂ ಶೇಪ್ ಇದು ಗಾಡಿ 2010 ಮಾಡಲ್ ಗಾಡಿ. ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ 2010 ಮಾಡಲ್ದು ಎಷ್ಟ್ಗೆ ಹೇಳಿ?
260 ತಿಳ್ಕೊಂಡಿದ್ದೀರಾ? ಡೈರೆಕ್ಟ್ 1,80,000 ತಗೊಂಡ್ ಬನ್ನಿ. ನ್ಯೂ ಶೇಪ್ ಗಾಡಿ, ಅದು ಪವರ್ ಸ್ಟೇರಿಂಗ್ AC ಲೆದರ್ ಸೀಟ್ಸ್ ಇರುವ ಗಾಡಿ 1,80,000ಗೆ ಮಾರ್ಕೆಟ್ ನಲ್ಲಿ ಯಾರು ಕೊಡೋದು ಸಾಧ್ಯನೇ ಇಲ್ಲ. ಸೂಪರ್ ಸರ್, ಸೂಪರ್. ಜೊತೆಗೆ ಒಂದು ಹೋಂಡಾ ಜಾಜು ಕೂಡ ಇದೆ, K20 ಸರ್. ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಇರುವ ಗಾಡಿ ಎಸ್ಗೆ ಹೇಳಿ 2,35,000ಗೆ ಹೋಂಡಾ ಸಿಟಿ ಇಂಜಿನ್ ಬರುವ ಗಾಡಿ ಕೊಡ್ತೀನಿ. ಏನ್ ಮಾಡಲ್ ಸರ್ ಇದು? ಎಷ್ಟು ಓನರ್ ಆಗಿದೆ ಸರ್? 2009 ಮಾಡಲ್, ಸೆಕೆಂಡ್ ಓನರ್ ಗಾಡಿ. ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಏರ್ ಬ್ಯಾಗ್ ABS ಇರುವ ಗಾಡಿ ಯಾರು ಕೊಡ್ತಾರ ಸರ್ 2,35,000ಗೆ? ನಾನ್ ಕೊಡ್ತೀನಿ, ಬನ್ನಿ ಸರ್. 2009 ಮಾಡಲ್, ಅದು ಹೋಂಡಾ ಸಿಟಿ ಇಂಜಿನ್ ಬರುವ ಗಾಡಿ. ಹೋಂಡಾ ಜಾಸ್ ಕೊಡ್ತೀನಿ, ಪೆಟ್ರೋಲ್ ವೇರಿಯಂಟ್, 61,000 ಓಡಿರುವ ಗಾಡಿ. ಓಕೆ ಸರ್. ನೆಕ್ಸ್ಟ್ ಗಾಡಿ ಅದೇ ರೀತಿ, ನೆಕ್ಸ್ಟ್ ಗಾಡಿ ಯಾವ್ದು ಸರ್? ಮತ್ತೆ ಬನ್ನಿ ತೋರಿಸಿ ಸರ್. ಸರ್ ಒಂದು ಇಲ್ಲಿ ಒಂದು ಟಾಟಾ ಬೋಲ್ಟ್ ಕೂಡ ಇರುತ್ತೆ. ಈ ಡೀಟೇಲ್ಸ್ ಸರ್. ಟಾಟಾ ಬೋಲ್ಟ್ 2015 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ನಾನು ಹೇಳ್ದಲ್ಲ 80 to 90% ನಮ್ಮ ಹತ್ರ ಸಿಂಗಲ್ ಓನರ್ ವೆಹಿಕಲ್ಸ್ ಇದೆ ಅಂತ. ಸರ್ ಹುಚ್ಚರು ಹಿಡಿಬೇಕು, ಆ ಪ್ರೈಸಿಂಗ್ ಕೊಡ್ಬಿಡ್ತೀನಿ. ಹುಚ್ಚು ಹಿಡಿಬೇಕು, ಆ ಪ್ರೈಸ್ಗೆ ಕೊಡ್ತೀನಿ. 15 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಟಾಟಾ ಬೋಲ್ಟ್ ವಿತ್ ಪವರ್ ಸ್ಟೇರಿಂಗ್ AC ಎಸ್ಗೆ ಹೇಳಿ ಬರೀ 3 ಲಕ್ಷ ಕೊಡ್ತೀನಿ. 15 ಮಾಡಲ್, 15 ತಗೊಂಡು ಹೋಗ್ತಾ ಇದೀನಿ. ಬರೀ 3 ಲಕ್ಷ ರೂಪಾಯಿಗೆ 15 ಲಕ್ಷ ಕೊಡ್ತೀನಿ ಸರ್. ತುಂಬಾನೇ ಸೂಪರ್ ಪ್ರೈಸ್ ಅಂತ ಹೇಳ್ಬೋದು ಈ ಸರಿ. ಜೊತೆಗೆ ನೋಡ್ತಾ ಇದ್ರಲ್ಲ ಮಾರುತಿ ಇಗ್ನಿಸ್ ಗಾಡಿ. ಓಕೆ ಗಾಡಿ 2018 ಮಾಡಲ್ ಡೆಲ್ಟಾ ವೇರಿಯಂಟ್. ಇದರಲ್ಲಿ ನಿಮಗೆ ಪವರ್ ಸ್ಟೇರಿಂಗ್ AC ಎಲ್ಲ ಬರುತ್ತೆ. ಗಾಡಿ ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇಗ್ನಿಸ್ ಮಾರ್ಕೆಟ್ ನಲ್ಲಿ ಮೋಸ್ಟ್ ಡಿಮ್ಯಾಂಡಬಲ್ ವೆಹಿಕಲ್ ಅಂತ ಹೇಳ್ಬೋದು. ಎಷ್ಗೆ ಕೊಡ್ತೀನಿ? ಹೋಗಿ ಸರ್ ಡೈರೆಕ್ಟ್ ಆಗಿ. ಇದನ್ನು 25,000 ತಗೊಂಡ್ ಬನ್ನಿ, 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 5,25,000 ಕೊಡ್ತೀನಿ ಗಾಡಿ. ಓಕೆ. ಜೊತೆಗೆ ನಿಮಗೆ ಒಂದು ವರ್ಣ ಆಟೋಮೆಟಿಕ್, ಅದು SX ಟಾಪ್ ಅಂಡ್ ವೇರಿಯಂಟ್. ಇದು ಡೀಸೆಲ್ ವೆಹಿಕಲ್, ಗೋಲ್ಡ್ ಕಲರ್, 24 ಕ್ಯಾರೆಟ್ ಗೋಲ್ಡ್. ಆಮೇಲೆ ತಗೊಂಡೋಗಿ ಗೋಲ್ಡ್ ಅಂಗಡಿನಲ್ಲಿ ಮಾಡಬೇಡಿ, ಆಮೇಲೆ ಹಿಡ್ಕೊಬಿಡ್ತಾರೆ ಮಾರೋಣಿನವರು. ಈ ಗಾಡಿ 2009 ಮಾಡಲ್, ಸಾರಿ 10 ಮಾಡಲ್ದು ಗಾಡಿ. ಈ ಗಾಡಿ ಬರೀ ನಿಮಿಷ್ಕರಿಗೆ 2.5 ಲಕ್ಷ ಕೊಡೋಣ ಸರ್. ಬರೀ 2.5 ಲಕ್ಷ ರೂಪಾಯಿಗೆ ಬರೀ 2.5 ಲಕ್ಷ ಮಾಡಲ್ ಗಾಡಿ. ಓಕೆ. ನೆಕ್ಸ್ಟ್ ಗಾಡಿ ಒಂದು ಮಹೀಂದ್ರಾ ಕಾಂಟೋ ಕೂಡ ಇರುತ್ತೆ. ಕಾಂಟೋ C8 ಇದು ಟಾಪ್ ಎಂಡ್ ವೇರಿಯಂಟ್. ಮತ್ತೆ ಇದರಲ್ಲಿ ಆರಾಮಾಗಿ 7 ಸೀಟರ್ ವೆಹಿಕಲ್ ಇದು. ಓಕೆ. ಹಿಂದೆ 7 ಸೀಟ್ ಇದೆ, ಇದು 3, ಇದು 2. 7 ಸೀಟರ್ ವೆಹಿಕಲ್ C8 ಟಾಪ್ ಎಂಡ್, ಅದನ್ನು 13 ಮಾಡಲ್ದು ಗಾಡಿ. ಎಸ್ಗೆ ಕೊಡ್ತೀನಿ ಹೇಳಿ? ಡೈರೆಕ್ಟ್ ಹೋಗಿ ಸರ್. 3,20,000ಗೆ 7 ಸೀಟರ್ ವೆಹಿಕಲ್, 13 ಮಾಡಲ್, ಅದು C8 ಟಾಪ್ ಎಂಡ್. ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸೀಟ್, ಡಿಫಾಗರ್, ಬ್ಯಾಕ್ ವೈಫರ್ ಎಲ್ಲ ಇರೋ ಗಾಡಿ. ಫುಲ್ಲಿ ಲೋಡೆಡ್ ಗಾಡಿ. ಬರೀ ನಿಮ್ಗೆ 3,20,000ಗೆ. ಓಕೆ ಸರ್. ಈ ಗಾಡಿ ಸರ್? ಸರ್ ರೆನಾಲ್ಟ್ ಲೌಡ್ಜಿ 2016 ಮಾಡಲ್. ಒಂದು ಇಟ್ಟಿಗೆ ತಗೊಳ್ಳಕ್ಕೆ ಹೋದ್ರೆ 7 ಲಕ್ಷದಿಂದ ಕಮ್ಮಿ ಇಲ್ಲ. ಇದು ಡೀಸೆಲ್ ಕಮ್ಮಿ ಅಂದ್ರೂ ಒಂದು 20+ ಮೈಲೇಜ್ ಬರುತ್ತೆ. ಈ ಗಾಡಿ ನಿಮ್ಮಿಷ್ಕರಿಗೆ ಡೈರೆಕ್ಟ್ ಆಗಿ 2016 ಮಾಡಲ್ದು ಪವರ್ ಸ್ಟೇರಿಂಗ್ AC ಇರೋ ಗಾಡಿ. ಬರೀ ಎಸ್ಗೆ ಕೊಡ್ತೀನಿ ಹೇಳಿ? 5,25,000 ಕೊಡ್ಬಿಡ್ತೀನಿ. 5,25,000 ರೂಪಾಯಿಗೆ 2017 ಲಾಡ್ಜಿ ಡೀಸೆಲ್ ಗಾಡಿ, ಅದನ್ನು 8 ಸೀಟರ್ ಗಾಡಿ ಕೊಡ್ತಾ ಇದ್ದೀರಾ. ಜೊತೆಗೆ ನೋಡ್ತಾ ಇರಲ್ಲ, ಇದರಲ್ಲಿ ನಿಮಗೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಸ್ ಎಲ್ಲ ಹಾಕ್ಸಿದ್ದಾರೆ. ಇದು ಹಾಕ್ಸಿನಿ ಅಂತ ಹೇಳಿದ್ರೆ ಇದಕ್ಕೂ ಕೂಡ ನಿಮಗೆ ಒಂದು 30,000-35,000 ಕೊಡಬೇಕು. ನೆಕ್ಸ್ಟ್ ಗಾಡಿ ನೋಡ್ತಾ ಇದೀರಲ್ಲ, ಇದು ವೆಂಟೋ, ವಾಲ್ಕ್ಸ್ವ್ಯಾಗನ್ ವೆಂಟೋ. ಓಕೆ. ಶಾಕ್ ಆಗ್ಬೇಕು ಪ್ರೈಸ್ ತಿಳ್ಕೊಂಡು. ಹೇಳಿ ಸರ್. 2,20,000ಗೆ ಹೈಲೈನ್ ಕೊಡ್ತೀನಿ. 2,20,000 ರೂಪಾಯಿಗೆ ಹೈಲೈನ್ ಕೊಡ್ತೀನಿ. ಅದನ್ನು ಸೂಪರ್. ಏನ್ ಮಾಡ್ಲಿ ಇದು? 10 ಮಾಡಲ್, ಅದನ್ನು 10 ಮಾಡಲ್, ಪೆಟ್ರೋಲ್ ವೇರಿಯಂಟ್. ಹೈಲೈನ್ ಕೊಡ್ತೀನಿ. ಹೈಲೈನ್ ತುಂಬಾನೇ ಬೆಸ್ಟ್ ಪ್ರೈಸ್ ಅಂತ ಕೂಡ ಹೇಳ್ಬೋದು. 2,25,000 ರೂಪಾಯಿಗೆ ಡೀಲರ್ಗಳಿಗೆ ವೆಂಟೋ ಸಿಗ್ತಾ ಇದೆ. ತುಂಬಾನೇ ಬೆಸ್ಟ್ ಪ್ರೈಸ್ ಅಂತ ಕೇಳ್ಬೋದು. ಏನಕ್ಕೆ ಅಂತ ಹೇಳಿದ್ರೆ ಈ ಮಾಡೆಲ್ ಅಲ್ಲಿ ನೀವು ವ್ಯಾಗನರ್ ತಗೋತೀನಿ ಅಂತ ಹೇಳಿದ್ರು 2.25 ಲಕ್ಷ ಕೇಳ್ತಾರೆ. ಅದೇ ಪ್ರೈಸ್ ಅಲ್ಲಿ ಇಷ್ಟು ದೊಡ್ಡ ಗಾಡಿ ಕೊಡ್ತಾ ಇದಾರೆ, ಅದನ್ನು ಹೈಲೈನ್ ಫುಲ್ಲಿ ಲೋಡೆಡ್ ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸೀಟ್ಸ್ ಎಲ್ಲ ಇರುವ ಗಾಡಿ. ಓಕೆ. ಜೊತೆಗೆ ನಿಮ್ಗೆ ಒಂದು ಫೋರ್ಡ್ ಫಿಯೆಸ್ಟಾ ಕೂಡ ಇವ್ರ ಹತ್ರ ಇರುತ್ತೆ. ಫೋರ್ಡ್ ಫಿಯೆಸ್ಟಾ 2011 ಮಾಡಲ್. ಓಕೆ. ನಮ್ಮ ಊರು ಗಾಡಿ. ಈ ಗಾಡಿ ಬಂದು ನಿಮ್ಗೆ ಮೈಸೂರು ಗಾಡಿ ಇರುತ್ತೆ. ಸೊ ಮೈಸೂರು ಇದನ್ನು ಡೀಸೆಲ್ ವೇರಿಯಂಟ್, ಪವರ್ ಸ್ಟೇರಿಂಗ್ AC ಎಲ್ಲ ಬರುತ್ತೆ ಗಾಡಿ. ಹೋಗಿ ಸರ್ ವೆಂಟೋ ಪ್ರೈಸ್ಗೇನು ಕೊಡೋಣ, ಅದಕ್ಕಿಂತ ಒಂದು ಮಾಡಲ್ ಜಾಸ್ತಿ. 11 ಮಾಡಲ್ 220 ಕೊಡೋಣ. ಹೋಗಿ ಸರ್. 2,20,000 11 ಮಾಡಲ್ ಫೋರ್ಡ್ ಫಿಯೆಸ್ಟಾ ಡೀಸೆಲ್ ಪೆಟ್ರೋಲ್ ಸರ್ ಇದು? ಹೌದು ಸರ್. ಡೀಸೆಲ್ ಪೆಟ್ರೋಲ್? ಡೀಸೆಲ್ ಗಾಡಿ. ಓಕೆ.